ಶಿವಮೊಗ್ಗದಲ್ಲಿ ಸಾವಿರಾರು ಲೋಡ್ ಮಣ್ಣು ಕಳ್ಳತನ ಆಗಿರುವಂತಹ ಆರೋಪ ಕೇಳಿಬಂದಿದೆ. ಆಗುಂಬೆ ಠಾಣಾ ವ್ಯಾಪ್ತಿಯಲ್ಲಿ ಸಾವಿರಾರು ಲೋಡ್ ಮಣ್ಣು ಕಳ್ಳತನ ಆಗಿದೆ ಅಂತೆ. ಶಿವಮೊಗ್ಗದಲ್ಲಿ ಸಾವಿರಾರು ಲೋಡ್ ಮಣ್ಣು ಕಳ್ಳತನ ಆಗಿರುವಂತಹ ಒಂದು ಆರೋಪ ಕೇಳಿಬಂದಿದೆ. ಆಗುಂಬೆ ಠಾಣಾ ವ್ಯಾಪ್ತಿಯಲ್ಲಿ ಸಾವಿರಾರು ಲೋಡ್ ಮಣ್ಣು ಕಳ್ಳತನ ಆಗಿದೆ. ಪೊಲೀಸ್ ಇಲಾಖೆಗೆ ಸೇರಿದ ಜಾಗದಲ್ಲಿ ಮಣ್ಣು ಕಳ್ಳತನ ಆಗಿದೆ ಅಂತ ಹೇಳಿ ಒಂದು ಆರೋಪ ಕೇಳಿ ಬರ್ತಾ ಇದೆ. ಪೊಲೀಸ್ ಇಲಾಖೆಗೆ ಸೇರಿದ 1500 ಲೋಡ್ ಮಣ್ಣು ಕಳ್ಳತನ ಆಗಿದೆ. ಪೊಲೀಸ್ ಇಲಾಖೆಗೆ ಸೇರಿದ ಜಾಗದಲ್ಲಿ 1500 ಲೋಡ್ ಮಣ್ಣು ಕಳ್ಳತನ ಆಗಿದೆ ಅಂತ 2024ರಲ್ಲಿ ಮಣ್ಣು ಕಳ್ಳತನ ಆಗಿದೆ ಅಂತ ಸ್ಥಳೀಯರು ದೂರು ನೀಡಿದ್ದಾರೆ. ರಾಕೇಶ್ ನಿವೃತ್ತ ಎಎಸ್ಪಿ ನಟರಾಜ್ರಿಂದ ಶಿವಮೊಗ್ಗ ಎಸ್ಪಿಗೆ ದೂರನ್ನ ನೀಡಿದ್ದಾರೆ. ಗುತ್ತಿಗೆದಾರರಿಂದ 1500 ಲೋಡ್ ಮಣ್ಣು ಕಳ್ಳತನ ಆಗಿದೆ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ. ಇಲಾಖೆಗೆ ಸೇರಿದ ಜಾಗದಲ್ಲಿ ಮಣ್ಣು ಕಳ್ಳತನ ಆಗಿದ್ರು ಕೂಡ ಪೊಲೀಸ್ ಇಲಾಖೆ ಸೈಲೆಂಟ್ ಆಗಿದೆ ಅಂತ ಹೇಳಿ ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಏನು ಶಿವಮೊಗ್ಗ ಜಿಲ್ಲೆ ಆಗುಂಬೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇಲಾಖೆಗೆ ಸೇರಿದ ಜಾಗದಿಂದ ಸುಮಾರು 1500 ಲೋಡ್ ಮಣ್ಣನ್ನ ಅಕ್ರಮವಾಗಿ ಕಳ್ಳತನ ಮಾಡಿರುವ ಒಂದು ಗಂಭೀರ ಆರೋಪ ಕೇಳಿ ಬಂದಿರೋದು. ನಕ್ಸಲೈಟ್ ಕಾಲದಲ್ಲಿ ಆಗುಂಬೆ ಸ್ಟೇಷನ್ನಿಗೆ 10 ಎಕರೆ ಜಾಗ ಸ್ಯಾಂಕ್ಷನ್ ಆಗಿತ್ತು ಅನ್ನೋ ನಾನು ಕೇಳ್ಪಟ್ಟಿದ್ದೆ. ಅದೇ ಜಾಗ ಆಗುಂಬೆ ಎಂಟ್ರಿ ಆಗುವಾಗ ಆಗುಂಬೆ ಸ್ಟೇಷನ್ನ ಕೂಗಳತೆಯಲ್ಲಿರೋ ಜಾಗ. ಆಗುಂಬೆ ಭಾಗದ ಒಬ್ಬ ರೈತನಾಗಿ ನಾನು ಹೇಳೋದೇನೆಂದರೆ, ರೈತರ ಜಮೀನು ಅಭಿವೃದ್ಧಿಗಾಗಿ ಒಂದು ಟ್ಯಾಕ್ಟ್ರ್ ಲೋಡಷ್ಟು ಮಣ್ಣನ್ನು ನಾವೆಲ್ಲೂ ತೆಗೆಯೋ ಹಾಗಿಲ್ಲ. ಫಾರೆಸ್ಟ್ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯಿಂದ ಅಷ್ಟೊಂದು ಥ್ರೆಟ್ ಇರುವಾಗ ಈ 1500 ಲೋಡಷ್ಟು ಮಣ್ಣನ್ನು ತೆಗಿಲಿಕ್ಕೆ ಹೇಗೆ ಸಾಧ್ಯ, ಅದ್ರ ಬಗ್ಗೆ ಸ್ವಲ್ಪ ಎನ್ಕ್ವೈರಿ ಮಾಡಿ ಅಂತ ನಮ್ಮ ಮನವಿ, ನಮ್ಮ ಭಾಗದ ಜನರ ಮನವಿ ಹಾಗೂ ನನ್ನ ಮನವಿ. ಅದು ತೀರ್ಥಹಳ್ಳಿ ಒಬ್ಬ ಪ್ರಭಾವಿ ಗುತ್ತಿಗೆದಾರರು ನ್ಯಾಷನಲ್ ಇನ್ಫ್ರಾ ಬಿಲ್ಡ್ ಅನ್ನೋ ಸಂಸ್ಥೆ ತೆಗೆದಿದೆ ಅನ್ನೋದೊಂದು ಮಾಹಿತಿ ಇದೆ. ಸರಿಯಾಗಿ ಗೊತ್ತಿಲ್ಲ. ಪೊಲೀಸರು ತನಿಖೆ ನಂತರ ಅದು ಗೊತ್ತಾಗುತ್ತೆ. ಫಲವತ್ತಾದ ಮಣ್ಣಲ್ಲ, ಕೆಂಪು ಮಣ್ಣು ಫಲವತ್ತತೆ ಇದೆ. ಲೂಟಿಯಾಗಿದೆ, 100ಕ್ಕೆ 100 ಲೂಟಿಯಾಗಿದೆ. ಅದೇ ಈಗ ಈ ಪೊಲೀಸ್ನವ್ರು ನಮಗೆ ಹೇಳಬೇಕು. 2024ರಲ್ಲಿನ ಸಬ್ ಇನ್ಸ್ಪೆಕ್ಟ್ರು ಅವತ್ತಿನ SP ಅದೇನೋ 1500 ಲೋಡ್ ಮಣ್ಣು ನೋಡಿದ್ರೆ ಒಂದು ದಿನದಲ್ಲ, ಒಂದು ಗಂಟೆಯಲ್ಲಿ ತೆಗಿಯೋಕ್ಕಾಗೋದಲ್ಲ. ಸುಮಾರು ದಿನ ಕೆಲಸ ಆಗಿದೆ. ಹಾಗಾಗಿ ಅದನ್ನು ನಮಗೆ ಇಲಾಖೆಯವರೇ ತಿಳಿಸ್ಬೇಕು.